ಪಂಚಮಸಾಲಿ ಮೀಸಲಾತಿ ಐತಿಹಾಸಿಕವಾದಂತಹ ವಿಧಾನಸೌಧಕ್ಕೆ ಮುಖ್ಯ ಹೋರಾಟ ಕೆಲವೇ ನಿಮಿಷ ಶುರುವಾಗ್ತಾ ಇದೆ. ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವ ಪಾಟೀಲ್ ಬರ್ತಾ ಇದ್ದಾರೆ. ಈಗ ಪ್ರಾರ್ಥನೆ ಶುರು ಆಯ್ತು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರಕತ್ತಾರೆ. ಪೊಲೀಸ್ ಇಲಾಖೆ ಉದ್ದೇಶಪೂರ್ವಕವಾಗಿ 1,000ಕ್ಕೂ ಹೆಚ್ಚು ವಾಹನಗಳನ್ನ ತಡೆಗಟ್ಟ ಪ್ರಯತ್ನ ಮಾಡಿದರೆ ಕೂಡಲೇ ವಾಹನಗಳನ್ನು ಬಿಡುಗಡೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ವಿಧಾನಸೌಧಕ್ಕೆ ಮುಖ್ಯ ಶತಸಿದ್ಧ ಎನ್ನುವಂತ ಮಾತುಗಳು ಸರ್ಕಾರ ಜೊತೆ ಏನಾದ್ರೂ ಚರ್ಚೆ ನಡೀತಾ ಇದೆಯಾ? ಈಗಾಗಲೇ 2-3 ಸುತ್ತು ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೂ ಉಗ್ರ ಹೋರಾಟ ಈಗಲೂ ಕಾಲ ಮಿಂಚಿಲ್ಲ. ಮುಖ್ಯಮಂತ್ರಿ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಘೋಷಣೆ ಮಾಡಿದ್ರೆ ಹೈದರಾಬಾದ್ ಮುತ್ತಿನ ಆಗ್ತದೆ ವಿಧಾನಸಭೆ ಮುಖ್ಯ ಶತಸಿದ್ಧ. ಆ ಕಾರಣಕ್ಕೋಸ್ಕರವಾಗಿ ಹೋರಾಟ ಪ್ರಶ್ನೆ ಇಲ್ಲ. ಇವತ್ತು ಎಸ್.ಎಂ. ಕೃಷ್ಣ ಅವರಿಗೆ ನಾವು ಸಂತಾಪ ವ್ಯಕ್ತಪಡಿಸಿ ನಮ್ಮ ರೈತ ಗೀತೆಯೊಂದಿಗೆ ಇವತ್ತು ಸಮಯ ಶುರುವಾಗ್ತದೆ. ನಮ್ಮ ಇಡೀ ಪಂಚಮಸಾಲಿ ವಕೀಲರು ಪಂಚಮಸಾಲಿ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ವೇದಿಕೆ ಮೇಲೆ ಗುರುಗಳು ಒಬ್ಬರೇ ಇರಬೇಕು, ಉಳಿದ್ರೆಲ್ಲರೂ ಹಂಗಾಗಿ ಎಲ್ಲ ನಮ್ಮ ನಾಯಕ ಕೇಳಕ್ ಕುಂತಾರೆ. ಸಿ ಪಾಟೀಲ್ ಅರವಿಂದ್ ವೀರಣ್ಣ ಕಡಾಡೆ ಅವರು, ಸಿದ್ದು ಸೌದಿ ಅವರು, ಅನೇಕ ನಾಯಕರು ಬಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಮಾವೇಶ ಪಂಚಮಸಾಲಿ ಸಂಘರ್ಷ ಸಮಾವೇಶ ಶುರುವಾಗುತ್ತೆ. ಆ ಸಮಾವೇಶ ಮುಗಿದೊಳಗಾದ್ರೆ ಸಿಎಂ ಅವರು ಘೋಷಣೆ ಮಾಡಿದ್ರೆ ಮುತ್ತಿನ ಹಾರ ಆಗ್ತದೆ. ಇಲ್ಲಿಂದ ಹರ ಹರ ಮಹಾದೇವ್ ಅಂತೇಳಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಶತಸಿದ್ಧ ಎನ್ನುವಂತ ಮಾತುಗಳು